MDH ಚನಾ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ವಿಷ ಕೊಟ್ಟಿದ್ದ ಮಂತ್ರಿವಾದಿ ಅರೆಸ್ಟ್. ಈ ಸುದ್ದಿಯನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಕಾಡಾನೆಗಳ ದಾಳಿಯಿಂದಾಗಿ ಕಾರೊಂದು ಸಂಪೂರ್ಣ ಜಖಂಗೊಂಡಿದ್ದು ಚಾಲಕ ಸ್ವಲ್ಪದರಲ್ಲೇ ಬಚಾವಾಗಿದ್ದಾನೆ. ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರದ 9ನೇ ಮೈಲಿಗಲ್ಲು ಗ್ರಾಮದ ಬಳಿ ಘಟನೆ ನಡೆದಿದೆ. 2 ಕಾಡಾನೆ ಏಕಾಏಕಿ ದಾಳಿ ಮಾಡಿದ್ರಿಂದ ಪ್ರದೀಪ್ ಅನ್ನೋರ ಕಾರು ಸಂಪೂರ್ಣ ಅಪ್ಪಚ್ಚಿಯಾಗಿದೆ. ಆದರೆ ಪ್ರದೀಪ ಮಾತ್ರ ಸ್ವಲ್ಪದರಲ್ಲೇ ಪಾರಾಗಿದ್ದಾರೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಡಾನೆ ದಾಳಿ ನಿರಂತರವಾಗಿ ನಡೀತಾ ಇದೆ. ಟ್ರೇಡಿಂಗ್ ಆಪ್ನಲ್ಲಿ ಹಣ ಹೂಡಿ ಸೈಬರ್ ಕದೀಮರು 59 ಲಕ್ಷ ರೂಪಾಯಿ ವಂಚಿಸಿದ ಘಟನೆ ರಾಯಚೂರಿನಲ್ಲಿ ನಡೆದಿದೆ. ಶಿವಶರಣ ಪಾಟೀಲ್ ಎನ್ನುವವರು ಹಣ ಕಳೆದುಕೊಂಡಿದ್ದಾರೆ. ವಾಟ್ಸ್ಆಪ್ ಗ್ರೂಪ್ನಲ್ಲಿ ಬಂದ ಟ್ರೇಡಿಂಗ್ ಲಿಂಕ್ ಬಳಸಿ ಇವರು ಸುಮಾರು 59 ಲಕ್ಷ ಹಣ ಹೂಡಿದ್ರು. ಆದರೆ ಸಂಪರ್ಕಕ್ಕೆ ನೀಡಿದ್ದ ನಂಬರ್ಗೆ ಕರೆ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಈ ಬಗ್ಗೆ ಸೈಬರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಂತಾರಾಷ್ಟ್ರೀಯ ಸೈಬರ್ ವಂಚಕರ ಜಾಲವನ್ನ ಬೆಳಗಾವಿ ನಗರ ಪೊಲೀಸರು ಭೇದಿಸಿದ್ದಾರೆ. ಆಜಂ ನಗರದಲ್ಲಿ ಕಚೇರಿ ಮೇಲೆ ದಾಳಿ ಮಾಡಿ 33 ವಂಚಕರನ್ನ ಬಂಧಿಸಿ 37 ಲ್ಯಾಪ್ಟಾಪ್, 37 ಮೊಬೈಲ್ ಜಪ್ತಿ ಮಾಡಿದ್ದಾರೆ. ಸೈಬರ್ ಠಾಣೆಯಲ್ಲಿ ಕೇಸ್ ದಾಖಲಿಸಿ ಆರೋಪಿಗಳನ್ನ ಹಿಂಡಲಗ ಜೈಲಿಗಟ್ಟಿದ್ದಾರೆ. ಕಿಂಗ್ ಪಿನ್ಗಳಿಗಾಗಿ ಬಲೆ ಬೀಸಿದ್ದಾರೆ. ಬೆಳಗಾವಿಯಲ್ಲಿ ಕುಳಿತೆ ಅಮೆರಿಕಾದಲ್ಲಿನ ಪ್ರಜೆಗಳಿಗೆ ಕಾಲ್ ಸೆಂಟರ್ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ವಂಚಿಸಿದ್ರು. ವಿಷ ಮಿಶ್ರಣ ಮಾಡುವುದಕ್ಕೆ ಹೇಳಿದ್ದ ಮಂತ್ರವಾದಿಯನ್ನ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಗುಡಿಬಂಡಿಯ ವೆಂಕಟರಮಣ ಬಂಧಿತ. ದೇವಿರೆಡ್ಡಿ ಪಲ್ಲಿ ಜಾಗದ ವಿಚಾರಕ್ಕೆ ಪಾಪಿರೆಡ್ಡಿ, ಮುದ್ದಿರೆಡ್ಡಿ ಎನ್ನುವವರ ಮಧ್ಯೆ ಹಳೆ ದ್ವೇಷ ಇತ್ತು. ಮಂತ್ರವಾದಿ ದತ್ತೂರಿ ಬೀಜದ ಪುಡಿಯನ್ನ ಪಾಪಿರೆಡ್ಡಿಗೆ ನೀಡಿದ್ದ. ಬಳಿಕ ಮುದ್ದಿರೆಡ್ಡಿ ಕುಟುಂಬದ ಸಾಂಬಾರ್ನಲ್ಲಿ ಅದನ್ನ ವಿಷ ಬೆರೆಸಿದ್ರಿಂದ 8 ಮಂದಿ ಅಸ್ವಸ್ಥರಾಗಿದ್ರು. 3ರ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ದಾವಣಗೆರೆ ಕೆಟಿಜೆ ನಗರ ಠಾಣೆ ಪೊಲೀಸರ ಕಾರ್ಯಾಚರಣೆ ನಡೆಸಿದ್ದು 3 ಅಂತಾರಾಜ್ಯ ಕಳ್ಳಿಯರನ್ನ ಬಂಧಿಸಿದ್ದಾರೆ. ಆರೋಪಿಗಳಿಂದ 12 ಲಕ್ಷ ಮೌಲ್ಯದ 122 ಗ್ರಾಂ ಚಿನ್ನಾಭರಣ ವಶಪಡಿಸಿಕೊಂಡಿದ್ದಾರೆ. ಕೋಲಾರ ಜಿಲ್ಲೆ ಬಂಗಾರಪೇಟೆಯ ಸೆಲ್ವಿ, ಪ್ರೀತಿ ಹಾಗೂ ತಮಿಳುನಾಡಿನ ಜೋಲಾರ್ಪೇಟ್ನ ವಲ್ಲಿ ಬಂಧಿತ ಕಳ್ಳಿಯರು. ಸುರಂಗ ವಿರೋಧಿಸಿದಂತಹ ಬಿಜೆಪಿಯಿಂದ ಸ್ಯಾಂಕಿ ಕೆರೆ ಉಳಿಸಿ ಬೆಂಗಳೂರು ರಕ್ಷಿಸಿ ಅಭಿಯಾನ. ನಂದಿನಿ ತುಪ್ಪಕ್ಕೆ ಕಲಬರಗೆ ಕಿಡಿಗೇಡಿಗಳ ಕೃತ್ಯ ಬಟಾಬಯಲು. ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 10ನಲ್ಲಿ. ರಾಜಧಾನಿಯ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ನೀಡುತ್ತೇವೆ ಅಂತ ಸರ್ಕಾರ ಟನಲ್ ರೋಡ್ ಮಾಡೋದಕ್ಕೆ ಹೊರಟಿದೆ. ಟನಲ್ನಿಂದ ಸ್ಯಾಂಕಿ ಕೆರೆಗೂ ಧಕ್ಕೆ ಆಗುತ್ತೆ ಅನ್ನೋ ಆತಂಕ ಇದೆ. ಇದನ್ನೇ ಮುಂದಿಟ್ಟುಕೊಂಡು ಬಿಜೆಪಿ ನಾಯಕರು ನಿನ್ನೆ ರಸ್ತೆಗೆ ಇಳಿದಿದ್ರು. ಸ್ಯಾಂಕಿ ಕೆರೆ ಸಮೀಪ ಎಂಟ್ರಿ ಹಾಗೂ ಎಕ್ಸಿಟ್ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಸಜ್ಜಾಗಿದೆ. ಇದರಿಂದ ಕೆರೆ ಪರಿಸರಕ್ಕೆ ಹಾನಿಯಾಗಲಿದೆ ಅಂತ ಆರೋಪಿಸಿರುವ ಬಿಜೆಪಿ ನಾಯಕರು ಸ್ಯಾಂಕಿ ಕೆರೆ ಅಂಗಳದಲ್ಲಿ ಸಹಿ ಸಂಗ್ರಹ ಅಭಿಯಾನ ನಡೆಸಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಶಾಸಕ ಅಶ್ವಥ್ ನಾರಾಯಣ್ ಭಾಗಿಯಾಗಿದ್ರು. ಇದು ಮಾಡೋದ್ರಿಂದ ಬೆಂಗಳೂರಿನ ಟ್ರಾಫಿಕ್ ಎಷ್ಟು % ಕಡಿಮೆ ಆಗುತ್ತೆ ಅದೇನೋ ಸರ್ವೆ ಮಾಡಿದಾರ? ಅದೂ ಇಲ್ಲ. ಈಗ ನೀವು ಟನಲ್ ರೋಡನ್ನು ಮಾಡ್ತೀನಿ ಅಂತ ಹೇಳಿ ನೀವು ಒಂದು ಕಡೆ ಪರಿಸರನ ಹಾಳು ಮಾಡ್ತೀರಾ, ಎಲ್ಲೂ ಪರ್ಮಿಷನ್ ತೊಗೊಂಡಿಲ್ಲ. ನಿಮ್ಮ ಸರ್ಕಾರ ಇರೋದೇ 2 ವರ್ಷ. ಅದಾದ್ಮೇಲೆ ಈ ಟನಲ್ ಮಿಷಿನ್ ಬರೋದು ಯಾವಾಗ, ಶುರು ಮಾಡೋದು ಯಾವಾಗ? ಇನ್ನು 3 ವರ್ಷ ಆಗ್ತದೆ ಶುರು ಮಾಡೋಷ್ಟೊತ್ತು. ಡೈರಿ ಉತ್ಪನ್ನಗಳಲ್ಲಿ ನಂದಿನಿ ದೇಶದಲ್ಲೇ 2ನೇ ಅತಿ ದೊಡ್ಡ ಹೆಸರು ಮಾಡಿರುವ ಸಂಸ್ಥೆ. ಇಂತಹ ಹೆಮ್ಮೆಯ ಬ್ರಾಂಡ್ ಅನ್ನ ಕಲಬೆರಕೆ ಮಾಡಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ತಾ ಇದ್ದ ಖತರ್ನಾಕ್ ಗ್ಯಾಂಗ್ ಲಾಕ್ ಆಗಿದೆ. ಇದು ಚಾಮರಾಜಪೇಟೆಯ ನಂಜಾಂಬ ಅಗ್ರಹಾರದ ಶ್ರೀ ಕೃಷ್ಣ ಎಂಟರ್ಪ್ರೈಸಸ್ ಹಾಲಿನ ಉತ್ಪನ್ನಗಳು ಮಾರಾಟ ಮಾಡುವ ಕೇಂದ್ರ. ಕಳೆದ 2 ವರ್ಷಗಳಿಂದ ಇಲ್ಲಿ ಮಹೇಂದ್ರ ನಂದಿನಿಯ ಪ್ರಾಜೆಕ್ಟ್ಗಳನ್ನ ಖರೀದಿ ಮಾಡುವ ಅಧಿಕೃತ ಡೀಲರ್. ಇಲ್ಲಿ ತುಪ್ಪವನ್ನ ಖರೀದಿ ಮಾಡಿಕೊಂಡು ತಮಿಳುನಾಡಿನ ಧರ್ಮಪುರಿಗೆ ಸಾಗಾಟ ಮಾಡಿ ಅಲ್ಲಿ ಗೋಡೌನ್ನಲ್ಲಿ ನಕಲಿ ತುಪ್ಪ ಮಿಶ್ರಣ ಮಾಡ್ತಾ ಇದ್ರು. ಒಟ್ಟಾಗಿ ಅಂದಾಜು 1.26 crores ವ್ಯಾಲ್ಯೂದು ಬೇರೆ ಬೇರೆ ಪ್ರಾಡಕ್ಟ್ಸ್ ಪ್ಲಸ್ ಮಷಿನರಿ ಪ್ಲಸ್ ವೆಹಿಕಲ್ಸ್ ಎಲ್ಲ ಸೀಸ್ ನಾವು ಮಾಡಿದ್ದೀವಿ. ಇದರಲ್ಲಿ ಮುಖ್ಯ ಆರೋಪಿ ಯಾರಿದ್ದಾರೆ ಅವ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ನಾವು ಪತ್ತೆ ಮಾಡ್ತಾ ಇದ್ದೀವಿ. ಇದೇ ರೀತಿ ಅವರು 2021 ಮತ್ತು 2018 ಕೂಡ ಮಾಡಿದ್ದಾರೆ. ಅವರು ವಿಷ ಮಿಶ್ರಣ ಮಾಡಿ 8 ಜನರ ಕುಟುಂಬ ನಿರ್ನಾಮಕ್ಕೆ ಕಿಡಿಗೇಡಿ ಯತ್ನಿಸಿದ್ದಾನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಠಾಣೆಯ ಗುಡಿಬಂಡೆ ಮೂಲದ ವೆಂಕಟರಮಣ ಅರೆಸ್ಟ್ ಆಗಿದ್ದಾನೆ. ಊಟದಲ್ಲಿ ವಿಷಕಾರಿ ದತ್ತೂರಿ ಬೀಜದ ಪುಡಿ ಹಾಕುವಂತೆ ಮಂತ್ರವಾದಿ ವೆಂಕಟರಮಣ ಹೇಳಿದ್ದ. ಸಲಹೆ ನೀಡಿ ದತ್ತೂರಿ ಬೀಜದ ಪುಡಿ ನೀಡಿದ್ದನಂತೆ. ಮಂತ್ರವಾದಿ ಹೇಳಿದಂತೆ ಸಾಂಬಾರ್ನಲ್ಲಿ ದತ್ತೂರಿ ಬೀಜದ ಪುಡಿ ಮಿಶ್ರಣ ವಿಷಯುಕ್ತ ಸಾಂಬಾರ್ ಸೇವಿಸಿ ಒಂದೇ ಕುಟುಂಬದ 8 ಜನ ಅಸ್ವಸ್ಥರಾಗಿದ್ರು.
ಕನಕದುರ್ಗಮ್ಮ ದೇವಸ್ಥಾನದ ಪೂಜಾರಿಯಾಗಿರುವ ಟಿ ಗಾದೆಪ್ಪ ಆಯ್ಕೆಗೆ ಬಳ್ಳಾರಿ ಮೇಯರ್ ಸ್ಥಾನ ಸಿಕ್ಕಿದೆ. ಬಳ್ಳಾರಿ ಮಹಾನಗರ ಪಾಲಿಕೆ ಮೇಯರ್ ಆಗಿ ಟಿ ಗಾದೆಪ್ಪ ಆಯ್ಕೆಯಾಗಿದ್ದಾರೆ. ಟಿ ಗಾದೆಪ್ಪ ಬಳ್ಳಾರಿ ನಗರ ಪಾಲಿಕೆ 23ನೇ ವಾರ್ಡ್ನ ಕಾಂಗ್ರೆಸ್ ಸದಸ್ಯ ಬಲ ಹೊಂದಿದ್ದು, ಬಳ್ಳಾರಿ ಮಹಾನಗರ ಪಾಲಿಕೆ ಉಪಮೇಯರ್ ಆಗಿ ಮುಬೀನಾ ಆಯ್ಕೆಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಮನೆ ಕಟ್ಟಬೇಕು, ಸೈಟ್ ಖರೀದಿಸಬೇಕು ಅಂತ ಕನಸು ಕಾಣ್ತಾ ಇರುವ ಜನರಿಗೆ TV9 ರಿಯಲ್ ಎಸ್ಟೇಟ್ ಎಕ್ಸ್ಪೋ ಭರ್ಜರಿ ವೇದಿಕೆ ಕಲ್ಪಿಸಿಕೊಟ್ಟಿದೆ. ನಾಯಂಡಹಳ್ಳಿಯ ನಂದಿ ಲಿಂಕ್ಸ್ ಮೈದಾನದಲ್ಲಿ ಮೊನ್ನೆಯಿಂದ ಆರಂಭವಾಗಿರುವ ರಿಯಲ್ ಎಸ್ಟೇಟ್ ಎಕ್ಸ್ಪೋಗೆ ಜನರಿಂದ ಉತ್ತಮ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದ್ದು, ಒಂದೇ ಸೂರಿನ ಅಡಿಯಲ್ಲಿ ಇರುವ ವಿವಿಧ ರಿಯಲ್ ಎಸ್ಟೇಟ್ ಕಂಪನಿಗಳು, ಬಿಲ್ಡರ್ಸ್ಗಳ ಮಳಿಗೆಗಳಿಗೆ ಭೇಟಿ ನೀಡ್ತಾ ಇರುವ ಜನರು ತಮ್ಮ ಕನಸಿನ ಮನೆಗಳ ಖರೀದಿಗೆ ಮುಂದಾಗ್ತಾ ಇದ್ದಾರೆ. TV9 ಎಕ್ಸ್ಪೋಗೆ ಇವತ್ತೇ ಕೊನೆಯ ದಿನವಾಗಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.